ಕರ್ನಾಟಕದ ರಾಜಕೀಯದಲ್ಲಿ ಬೆಂಕಿ ಕಾಣಿಸ್ತಿದೆಯೇ ಅಥವಾ ಅದು ಕೇವಲ ಹೊಗೆ ಮಾತ್ರವೇ? ಸಿದ್ದರಾಮಯ್ಯ ವಿರುದ್ಧ ಡಿಕೆ ಶಿವಕುಮಾರ್, ಇದು ವ್ಯಕ್ತಿಗಳ ನಡುವಿನ ಅಸಮಾಧಾನವೇ ಅಥವಾ ಅಧಿಕಾರ ಹಂಚಿಕೆಯ ಗುಪ್ತ ಒಪ್ಪಂದದ ಅಂತಿಮ ಹಂತವೇ? ಶಾಸಕರ ಪ್ರತಿದಿನದ ಹೇಳಿಕೆಗಳು, ದೆಹಲಿಯ ಮೌನ, ಅಹಿಂದ ಒಕ್ಕಲಿಗ ಸಮೀಕರಣಗಳ ಹೊಸ ಲೆಕ್ಕಾಚಾರ ಹಾಗೂ ದಲಿತ ಮುಖ್ಯಮಂತ್ರಿ ಚರ್ಚೆಯ ಅಪ್ರತೀಕ್ಷಿತ ತಿರುವು, ಇವೆಲ್ಲವೂ ಸೇರಿ ಕಾಂಗ್ರೆಸ್ ಸರ್ಕಾರದ ಒಳಗಿನ ಚಿತ್ರಣವನ್ನ ಸಂಪೂರ್ಣವಾಗಿ ಬದಲಿಸುತ್ತಿವೆ. ಈ ಗದ್ದಲದ ಹಿಂದೆ ನಿಜವಾದ ಮಾಸ್ಟರ್ ಸ್ಟ್ರೋಕ್ ಯಾರದ್ದು? ಡಿಕೆಶಿ ಅವರ ಸಂಘಟನಾ ಶಕ್ತಿ ಆಟವೋ ಅಥವಾ ಸಿದ್ದರಾಮಯ್ಯರ ರಾಜಕೀಯ ಅನುಭವದ ಕೌಂಟರ್ ತಂತ್ರವೋ ಅಥವಾ ಹೈಕಮಾಂಡ್ ಮೌನವೇ ಎಲ್ಲರನ್ನೂ ಕಾದಿರಿಸುವ ದೊಡ್ಡ ಸಂದೇಶವೋ? ಫೆಬ್ರವರಿ 26ರ ದೆಹಲಿ ಚರ್ಚೆಯ ಗುಸುಗುಸು, ಶಿಸ್ತು ನೋಟಿಸ್ಗಳ ಸೆಲೆಕ್ಟಿವ್ ರಾಜಕೀಯ ಮತ್ತು ಸಮುದಾಯ ಲೆಕ್ಕಾಚಾರಗಳ ಹಿಂದೆ ಅಡಗಿರುವ ದೊಡ್ಡ ಲೆಕ್ಕ ಯಾವುದು? ಈ ರಾಜಕೀಯ ಕಾಳಗದ ಒಳಹುಕ್ಕು ವಿಶ್ಲೇಷಣೆ, ಗುಪ್ತ ತಂತ್ರಗಳು ಮತ್ತು ಮುಂದಿನ 6 ತಿಂಗಳ ರಾಜಕೀಯದ ಸಾಧ್ಯತೆಗಳ ಸಂಪೂರ್ಣ ಚಿತ್ರ ನಿಮ್ಮ ಮುಂದೆ. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳನ್ನು ಕೇವಲ ಶಾಸಕರ ಹೇಳಿಕೆಗಳ ಗದ್ದಲ ಎಂದು ಸರಳವಾಗಿ ನಿರ್ಲಕ್ಷ್ಯ ಮಾಡಲು ಸಾಧ್ಯವಿಲ್ಲ. ಇದು ಬಹಿರಂಗವಾಗಿ ಕಾಣಿಸಿಕೊಳ್ತಿರುವ ಹೇಳಿಕೆಗಳ ಹಿಂದಿರುವ ತೆರೆಮರೆ ರಾಜಕೀಯ ತಂತ್ರಗಳ, ಅಸಮಾಧಾನಗಳ ಮತ್ತು ಕುರ್ಚಿ ಲೆಕ್ಕಾಚಾರಗಳ ಪ್ರತಿಬಿಂಬ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರ ಈಗ ವೈಯಕ್ತಿಕ ಹಂತವನ್ನು ದಾಟಿ ಸರ್ಕಾರದ ಸ್ಥಿರತೆ ಮತ್ತು ಪಕ್ಷದ ಭವಿಷ್ಯವನ್ನೇ ಪ್ರಶ್ನಿಸುವ ಮಟ್ಟಕ್ಕೆ ತಲುಪಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದಲೇ ಅಧಿಕಾರ ಹಂಚಿಕೆ ಒಪ್ಪಂದ ಎಂಬ ಮಾತು ರಾಜಕೀಯ ವಲಯದಲ್ಲಿ ತೇಲಾಡುತ್ತಲೇ ಇದೆ. ಆದ್ರೆ ಆ ಒಪ್ಪಂದದ ಬಗ್ಗೆ ಸ್ಪಷ್ಟತೆ ಇಲ್ಲದಿರುವುದೇ ಈ ಶೀತಲ ಸಮರಕ್ಕೆ ಇಂಧನವಾಗಿ ಕೆಲಸ ಮಾಡ್ತಿದೆ. ಶಾಸಕರ ದಿನಕ್ಕೊಂದು ಹೇಳಿಕೆ, ಬಹಿರಂಗ ವೇದಿಕೆಗಳಲ್ಲಿ ನಡೆಯುತ್ತಿರುವ ನಾಯಕತ್ವದ ಚರ್ಚೆಗಳು ಮತ್ತು ಪರಸ್ಪರ ಬಣಗಳ ವಿರುದ್ಧ ಹೊರಹೊಮ್ಮುತ್ತಿರುವ ವ್ಯಂಗ್ಯೋಕ್ತಿಗಳು, ಇವೆಲ್ಲವೂ ಪಕ್ಷದ ಒಳಗಿನ ಅಶಿಸ್ತಿನ ಪರಾಕಾಷ್ಠೆಯಂತೆ ಕಾಣಿಸುತ್ತಿವೆ. ಲಕ್ಷಣ ರೇಖೆ ದಾಟಿದ ಹೇಳಿಕೆಗಳು ಈಗ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತಾಗಿದೆ. ಕಾಂಗ್ರೆಸ್ ಸರ್ಕಾರದೊಳಗೆ ಎಲ್ಲವೂ ಸರಿಯಿಲ್ಲ ಎಂಬ ಸಂದೇಶವನ್ನು ಸಾರ್ವಜನಿಕವಾಗಿ ಬಿತ್ತುವಲ್ಲಿ ಈ ಹೇಳಿಕೆಗಳು ಪ್ರಮುಖ ಪಾತ್ರ ವಹಿಸುತ್ತಿವೆ. ಇದರ ಪರಿಣಾಮವಾಗಿ ಸರ್ಕಾರದ ಆಡಳಿತ ಸಾಧನೆಗಳಿಗಿಂತ ಕುರ್ಚಿ ರಾಜಕೀಯವೇ ಜನರ ಗಮನ ಸೆಳೆಯುತ್ತಿದೆ. ಡಿಕೆಶಿ ಬಣದ ಶಾಸಕರ ಹೇಳಿಕೆಗಳು ಈ ಶೀತಲ ಸಮರದಲ್ಲಿ ಒಂದು ಪ್ರಮುಖ ತಿರುವು. ಡಿಕೆ ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ, ಅಧಿಕಾರ ಹಂಚಿಕೆ ಆಗ್ಲೇಬೇಕು, 2 ದಿನಗಳಲ್ಲಿ ಸಿಎಂ ಬದಲಾವಣೆ ಎಂಬಂತಹ ಹೇಳಿಕೆಗಳು ಕೇವಲ ಪಕ್ಷದ ಶಿಸ್ತಿಗೆ ಧಕ್ಕೆ ತರುವಷ್ಟೇ ಅಲ್ಲ, ಡಿಕೆಶಿ ಅವರ ಸಿಎಂ ಕನಸಿನ ಹಾದಿಯನ್ನೇ ಕಠಿಣಗೊಳಿಸುತ್ತಿವೆ ಎಂಬುದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇಕ್ಬಾಲ್ ಹುಸೇನ್, ಶಿವಗಂಗಾ ಬಸವರಾಜ್ ಸೇರಿದಂತೆ ಕೆಲ ಶಾಸಕರಿಗೆ ಶಿಸ್ತು ಉಲ್ಲಂಘನೆ ನೋಟಿಸ್ ಜಾರಿಯಾಗಿತ್ತು. ಡಿಕೆಶಿ ಅವರೇ ತಮ್ಮ ಬೆಂಬಲಿಗರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹೇಳಿಕೆಗಳ ಸರಣಿ ನಿಂತಿಲ್ಲ. ಇದು ಡಿಕೆಶಿ ಬಣದೊಳಗಿನ ಸಮನ್ವಯದ ಕೊರತೆಯನ್ನ ಬಹಿರಂಗಪಡಿಸುತ್ತದೆ. ಇದಕ್ಕಿಂತಲೂ ಹೆಚ್ಚು ವಿವಾದ ಹುಟ್ಟು ಹಾಕಿರುವುದು ಡಿಕೆಶಿ ಬಣದ ಶಾಸಕರಿಗೆ ಮಾತ್ರ ನೋಟಿಸ್. ಆದರೆ ಸಿಎಂ ಪರವಾಗಿ ಮಾತನಾಡಿದ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಎಚ್.ಸಿ. ಮಹದೇವಪ್ಪ ಅವರಿಗೆ ಯಾವುದೇ ನೋಟಿಸ್ ಇಲ್ಲ ಎಂಬ ಸಂಗತಿ. ಈ ಆಯ್ಕೆ ಮಾಡಿದ ಶಿಸ್ತು ಕ್ರಮವೇ ಡಬಲ್ ಸ್ಟ್ಯಾಂಡರ್ಡ್ ಆರೋಪಗಳಿಗೆ ಕಾರಣವಾಗಿದೆ. ಇದರಿಂದ ಡಿಕೆಶಿ ಬಣದೊಳಗೆ ಅಸಮಾಧಾನ ಹೆಚ್ಚಿದ್ದು, ಖುದ್ದು ಡಿಕೆಶಿ ಅವರೇ ತಮ್ಮ ಬೆಂಬಲಿಗರಿಂದ ಇಂತಹ ಹೇಳಿಕೆಗಳನ್ನು ಹೊರಡಿಸುತ್ತಿದ್ದಾರೆ ಎಂಬ ಗುಸುಗುಸು ರಾಜಕೀಯ ವಲಯದಲ್ಲಿ ಹರಡಲು ಕಾರಣವಾಗಿದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಬಣದ ತಂತ್ರ ಸಂಪೂರ್ಣ ವಿಭಿನ್ನವಾಗಿದೆ. ಯತೀಂದ್ರ ಸಿದ್ದರಾಮಯ್ಯ ಅವರ ನಮ್ಮ ತಂದೆಯೇ 5 ವರ್ಷ ಮುಖ್ಯಮಂತ್ರಿಯಾಗಿರುತ್ತಾರೆ ಎಂಬ ಹೇಳಿಕೆ ಶಿಸ್ತು ಉಲ್ಲಂಘನೆಯಂತೆ ಕಂಡ್ರು ಅದರ ಹಿಂದೆ ಒಂದು ಸ್ಪಷ್ಟ ರಾಜಕೀಯ ಸಂದೇಶ ಇದೆ. ಸ್ಥಿರತೆ,
ಸಿದ್ದರಾಮಯ್ಯ ಬಣವು ಆಡಳಿತದ ಅನುಭವ, ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಅಧಿಕಾರ ಮತ್ತು ಹೈಕಮಾಂಡ್ ಜೊತೆಗಿನ ದೀರ್ಘ ರಾಜಕೀಯ ಸಂಬಂಧಗಳನ್ನ ತನ್ನ ಶಕ್ತಿಯಾಗಿ ಬಳಸುತ್ತಿದೆ. ನಾಯಕತ್ವ ಬದಲಾವಣೆ ಇಲ್ಲ ಎಂಬ ನ್ಯಾರೇಟಿವ್ ಅನ್ನು ಪದೇ ಪದೇ ಪುನರುಚ್ಚರಿಸುವ ಮೂಲಕ ಈ ಬಣವು ಪಕ್ಷದೊಳಗೆ ಮತ್ತು ಹೊರಗೆ ಸ್ಥಿರ ಸರ್ಕಾರದ ಚಿತ್ರಣ ಕಟ್ಟಲು ಪ್ರಯತ್ನಿಸುತ್ತಿದೆ. ಸಿದ್ದರಾಮಯ್ಯನವರ ಭಾವನಾತ್ಮಕ ಪೋಸ್ಟ್: ನನ್ನನ್ನು ಮುಗಿಸಲು ಪಟ್ಟಭದ್ರ ಹಿತಾಸಕ್ತಿಗಳು ಸಜ್ಜು ಮಾಡ್ತಿವೆ. ಈ ಶೀತಲ ಸಮರಕ್ಕೆ ಮತ್ತೊಂದು ಆಯಾಮವನ್ನು ನೀಡಿತ್ತು. ಇದು ಕೇವಲ ವೈಯಕ್ತಿಕ ನೋವಿನ ಅಭಿವ್ಯಕ್ತಿಯಲ್ಲ, ಅದು ಅಹಿಂದ ಸಮುದಾಯದ ಭಾವನೆಗಳನ್ನು ಸ್ಪರ್ಶಿಸುವ ರಾಜಕೀಯ ತಂತ್ರವೂ ಹೌದು. ಇದಕ್ಕೆ ಪ್ರತಿಯಾಗಿ ಡಿಕೆಶಿ ಬಣದ ಶಾಸಕರು ನೀಡಿದ ತಿರುಗೇಟುಗಳು ಉಭಯ ಬಣಗಳ ನಡುವಿನ ಅಂತರವನ್ನು ಇನ್ನಷ್ಟು ವಿಸ್ತರಿಸಿವೆ. ಇಲ್ಲಿ ರಾಜಕೀಯ ಕೇವಲ ಕುರ್ಚಿಗೆ ಸೀಮಿತವಾಗಿಲ್ಲ, ಅದು ಸಮುದಾಯ, ವರ್ಗ ಮತ್ತು ಗುರುತು ರಾಜಕೀಯದತ್ತ ತಿರುಗುತ್ತಿದೆ. ಅಹಿಂದ ರಾಜಕೀಯವೇ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟ ಪ್ರಮುಖ ಅಸ್ತ್ರ. ಆದ್ರೆ ಇಂದು ಅದೇ ಅಹಿಂದ ಹೆಸರಿನ ಕಾಂಗ್ರೆಸ್ ಕುರ್ಚಿ ಕಿತ್ತಾಟದ ಜೊತೆಗೆ ಜಾತಿ ಮುಖವಾಡವನ್ನು ಧರಿಸಿರುವಂತೆ ಕಾಣಿಸ್ತಿದೆ. ಒಕ್ಕಲಿಗ ಸಮುದಾಯ, ಅಹಿಂದ ಸಮುದಾಯ ಮತ್ತು ಇದೀಗ ದಲಿತ ಮುಖ್ಯಮಂತ್ರಿ ಚರ್ಚೆ, ಇವೆಲ್ಲವೂ ಈ ಶೀತಲ ಸಮರವನ್ನು ಮತ್ತಷ್ಟು ಸಂಕೀರ್ಣಗೊಳಿಸುತ್ತಿವೆ. ದಲಿತ ನಾಯಕತ್ವದ ಮಾತು ಕೇಳಿ ಬರ್ತಿರುವುದು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರಿಗೂ ಸಮಾನವಾಗಿ ಆತಂಕ ಮೂಡಿಸಿದೆ. ಯಾಕಂದ್ರೆ ಇದು ಇಬ್ಬರ ಸಿಎಂ ಕನಸಿಗೂ ಸವಾಲಾಗುವ ಸಾಧ್ಯತೆ ಇದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸುತ್ತಿರುವ ವಿರೋಧ ಪಕ್ಷಗಳಿಗೆ ಇದು ರಾಜಕೀಯ ಲಾಟರಿಯಂತೆ ಪರಿಣಮಿಸಿದೆ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಅಂದ್ರೆ ಸೆಕ್ಯುಲರ್ ನಾಯಕರು ಕಾಂಗ್ರೆಸ್ ಒಳಗಿನ ಈ ಗೊಂದಲವನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಈ ಸರ್ಕಾರಕ್ಕೆ ಗ್ಯಾರಂಟಿಗಳಿಗಿಂತ ಕುರ್ಚಿಯೇ ಮುಖ್ಯ ಎಂಬ ನ್ಯಾರೇಟಿವ್ ಅನ್ನ ಯಶಸ್ವಿಯಾಗಿ ಬಿತ್ತುತ್ತಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸಾಮಾಜಿಕ ಜಾಲತಾಣದ ಪ್ರತಿಕ್ರಿಯೆಗಳು ಕಾಂಗ್ರೆಸ್ ಒಳಗಿನ ಬೆರುಕುಗಳನ್ನ ಇನ್ನಷ್ಟು ಸಾರ್ವಜನಿಕ ಚರ್ಚೆಗೆ ತಂದಿವೆ. ಶಾಸಕರ ಹೇಳಿಕೆಗಳ ಹಿಂದೆ ಇರುವ ಮೂಲ ಕಾರಣವನ್ನ ನೋಡಿದ್ರೆ ಅದು ಅಧಿಕಾರದ ಹಪಾಹಪಿ, ಮುಂದಿನ ಚುನಾವಣೆಯಲ್ಲಿ ಲಾಭ, ಸಚಿವ ಸ್ಥಾನ, ರಾಜಕೀಯ ಭದ್ರತೆ, ಈ ಎಲ್ಲಾ ಲೆಕ್ಕಾಚಾರಗಳೇ ಶಾಸಕರ ನಿಷ್ಠೆಯನ್ನ ನಿರ್ಧರಿಸುತ್ತಿವೆ. ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಉದ್ದೇಶದಿಂದಲೇ ಉಭಯ ಬಣಗಳು ತಮ್ಮ ಆಪ್ತರಿಂದ ಪದೇ ಪದೇ ಹೇಳಿಕೆಗಳನ್ನ ಹೊರಡಿಸುತ್ತಿವೆ ಎಂಬ ಆರೋಪವು ಅಸಂಬದ್ಧವಲ್ಲ. ಆದ್ರೆ ಈ ತಂತ್ರದ ದೊಡ್ಡ ಅಪಾಯ ಎಂದ್ರೆ ಅಂತಿಮವಾಗಿ ಸರ್ಕಾರದ ವರ್ಚಸ್ಸಿಗೆ ಆಗುವ ಹಾನಿ. ಫೆಬ್ರವರಿ 26ರಂದು ದೆಹಲಿಯಲ್ಲಿ ಹೈಕಮಾಂಡ್ ಸಭೆ ನಡೆಯಲಿದೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ರು. ಅಧಿಕೃತ ದೃಢೀಕರಣದ ಕೊರತೆ ಇದೆ. ಆದ್ರೆ ಈ ಸಭೆ ನಡೆಯಲಿ ಅಥವಾ ನಡೆಯದಿರಲಿ, ಅದರ ಹೆಸರಿನಲ್ಲಿ ಈಗಾಗಲೇ ಒಂದು ಮಾನಸಿಕ ಯುದ್ಧ ಶುರುವಾಗಿದೆ. ಡಿಕೆಶಿ ಬಣಕ್ಕೆ ಇದು ಅವಕಾಶದ ಕಿರಣವಾಗಿದ್ರೆ, ಸಿದ್ದರಾಮಯ್ಯ ಬಣಕ್ಕೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಸದ್ಯದ ರಾಜಕೀಯ ಸಮೀಕರಣಗಳನ್ನ ನೋಡಿದ್ರೆ ಶಕ್ತಿಯಲ್ಲಿ ಎರಡು ಬಣಗಳು ಸಮಾನವಾಗಿದ್ರು ತಂತ್ರದ ವ್ಯತ್ಯಾಸ ಸ್ಪಷ್ಟವಾಗಿದೆ. ಡಿಕೆಶಿ ಬಣ ಸಂಘಟನಾ ಸಾಮರ್ಥ್ಯ ಮತ್ತು ಸಂಖ್ಯಾಬಲ ಹೊಂದಿದ್ರು ಆತುರ ಮತ್ತು ಅತಿರೇಕದ ಹೇಳಿಕೆಗಳು ಅವರ ಶಕ್ತಿಯನ್ನೇ ದುರ್ಬಲಗೊಳಿಸುತ್ತಿವೆ. ಸಿದ್ದರಾಮಯ್ಯ ಬಣವು ಕಡಿಮೆ ಮಾತು, ಹೆಚ್ಚು ಸ್ಥಾನ ಮತ್ತು ವ್ಯವಸ್ಥೆಯ ಹಿಡಿತವನ್ನ ತನ್ನ ಬಲವಾಗಿ ಬಳಸುತ್ತಿದೆ. ಇದರಿಂದ ಸದ್ಯಕ್ಕೆ ಬಲಿಷ್ಠವಾಗಿ ಕಾಣಿಸುವುದು ಸಿದ್ದರಾಮಯ್ಯ ಬಣವೇ. ಈ ಶೀತಲ ಸಮರದ ಇನ್ನೊಂದು ಮಹತ್ವದ ಅಂಶ ಎಂದ್ರೆ ಕಾಂಗ್ರೆಸ್ ಹೈಕಮಾಂಡ್ನ ಮೌನ. ಈ ಮೌನವೇ ಇಂದು ಎರಡು ಬಣಗಳಿಗೆ ತಮಗೆ ಬೇಕಾದಂತೆ ಅರ್ಥೈಸಿಕೊಳ್ಳುವ ಅವಕಾಶ ನೀಡಿದೆ. ಡಿಕೆಶಿ ಬಣ ಈ ಮೌನವನ್ನು ಬದಲಾವಣೆಗೆ ದಾರಿ ತೆರೆದಿದೆ ಎಂಬ ಸಂಕೇತವಾಗಿ ನೋಡುತ್ತಿದ್ರೆ, ಸಿದ್ದರಾಮಯ್ಯ ಬಣ ಅದನ್ನೇ
ಸ್ಥಿತಿಗತಿಯನ್ನು ಬದಲಾಯಿಸುವ ಆತುರ ಇಲ್ಲ ಎಂಬ ಮುದ್ರೆಯಾಗಿ ವ್ಯಾಖ್ಯಾನಿಸುತ್ತಿದೆ. ಹೈಕಮಾಂಡ್ನಿಂದ ಸ್ಪಷ್ಟ ಸಂದೇಶ ಹೊರಬಾರದಿರುವುದೇ ಈ ಶೀತಲ ಸಮರವನ್ನು ನಿಯಂತ್ರಣವಿಲ್ಲದ ಹಂತಕ್ಕೆ ತಳ್ಳುತ್ತಿದೆ. ಇದು ರಾಜಕೀಯದಲ್ಲಿ ಅಪಾಯಕಾರಿ ಸ್ಥಿತಿ. ಯಾಕಂದ್ರೆ ಸ್ಪಷ್ಟ ನಿರ್ದೇಶನದ ಕೊರತೆಯೇ ಅಶಿಸ್ತಿಗೆ ಆಹಾರವಾಗುತ್ತದೆ. ಇದಲ್ಲದೆ ಆಡಳಿತದ ಒಳಗಿನ ಅಸಮಾಧಾನವು ಈ ಹೇಳಿಕೆಗಳ ಯುದ್ಧಕ್ಕೆ ಇಂಧನ ನೀಡುತ್ತದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ, ಸಚಿವ ಸಂಪುಟದ ಒಳಗಿನ ಅಧಿಕಾರ ಹಂಚಿಕೆ ಮತ್ತು ನಿರ್ಧಾರ ಪ್ರಕ್ರಿಯೆಯಲ್ಲಿ ಕೆಲ ಸಚಿವರಿಗೆ ಆಗುತ್ತಿರುವ ನಿರ್ಲಕ್ಷ್ಯ ಇವೆಲ್ಲವೂ ಶಾಸಕರಲ್ಲಿ ಮೌನ ಅಸಮಾಧಾನ ಹುಟ್ಟಿಸಿರುವ ಸಾಧ್ಯತೆ ಇದೆ. ಈ ಅಸಮಾಧಾನವೇ ನಾಯಕತ್ವ ಬದಲಾವಣೆಯ ಮಾತಿಗೆ ನೆಪವಾಗುತ್ತಿದೆ ಎನ್ನುವ ವಾದವೂ ಇದೆ. ಅಂದ್ರೆ ಕುರ್ಚಿ ರಾಜಕೀಯವು ಕೇವಲ ವೈಯಕ್ತಿಕ ಮಹತ್ವಾಕಾಂಕ್ಷೆಯಿಂದ ಮಾತ್ರ ಹುಟ್ಟಿಲ್ಲ, ಅದು ಆಡಳಿತದ ಒಳಗಿನ ಘರ್ಷಣೆಯ ಪ್ರತಿಫಲವೂ ಹೌದು. ಮುಂದಿನ ದಿನಗಳಲ್ಲಿ ಈ ಶೀತಲ ಸಮರ ಯಾವ ದಿಕ್ಕು ಹಿಡಿಯುತ್ತದೆ ಎಂಬುದು ಕಾಂಗ್ರೆಸ್ ಪಕ್ಷದ ಭವಿಷ್ಯಕ್ಕೆ ಮಾತ್ರವಲ್ಲ, ಕರ್ನಾಟಕದ ರಾಜಕೀಯ ಸ್ಥಿರತೆಗೂ ಕೂಡ ನಿರ್ಣಾಯಕವಾಗಲಿದೆ. ನಾಯಕತ್ವ ಬದಲಾವಣೆ ಆಗ್ಲಿ ಅಥವಾ ಆಗದಿರ್ಲಿ, ಈ ಗದ್ದಲವನ್ನ ಹೈಕಮಾಂಡ್ ತಕ್ಷಣ ನಿಯಂತ್ರಿಸುತ್ತಿದ್ರೆ ಅದು ಪಕ್ಷದ ಒಳಗಿನ ಬಿರುಕುಗಳನ್ನ ಶಾಶ್ವತಗೊಳಿಸುವ ಅಪಾಯವಿದೆ. ಕುರ್ಚಿಗಾಗಿ ನಡೆಯುತ್ತಿರುವ ಈ ರಾಜಕೀಯ ಕಾಳಗದಲ್ಲಿ ಅಂತಿಮವಾಗಿ ಸೋಲುವವರು ಯಾರು ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರದ ನೈತಿಕ ಬಲ ಮತ್ತು ಜನರ ವಿಶ್ವಾಸ ಎಷ್ಟು ಉಳಿಯುತ್ತದೆ ಎಂಬುದೇ ಮುಂದಿನ ರಾಜಕೀಯದ ಅಳತೆಯಾಗಲಿದೆ. ಆದ್ರೆ ಈ ಶೀತಲ ಸಮರದಲ್ಲಿ ಅಂತಿಮವಾಗಿ ಗೆದ್ದವರು ಯಾರು ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಎಷ್ಟು ಗಾಯಗೊಂಡು ಹೊರಬರುತ್ತದೆ ಎಂಬುದೇ ದೊಡ್ಡ ಪ್ರಶ್ನೆ. ಹೇಳಿಕೆಗಳ ಈ ಯುದ್ಧ ಮುಂದುವರೆದ್ರೆ ಅದು ಕೇವಲ ನಾಯಕತ್ವ ಬದಲಾವಣೆಯ ಪ್ರಶ್ನೆಯಾಗದೆ ಸರ್ಕಾರದ ವಿಶ್ವಾಸ ಅರ್ಹತೆ ಮತ್ತು ಪಕ್ಷದ ಭವಿಷ್ಯವನ್ನೇ ಅಪಾಯಕ್ಕೆ ತಳ್ಳುವ ಸಾಧ್ಯತೆ ಇದೆ. ಕುರ್ಚಿಗಾಗಿ ನಡೆಯುತ್ತಿರುವ ಈ ರಾಜಕೀಯ ಯುದ್ಧ ಕಾಂಗ್ರೆಸ್ಗೆ ಅಧಿಕಾರ ತಂದುಕೊಟ್ಟ ನೈತಿಕ ಮತ್ತು ಸಾಮಾಜಿಕ ನೆಲೆಯನ್ನು ನಿಧಾನವಾಗಿ ಕಸಿಯುತ್ತಿದೆಯೇ ಎಂಬ ಪ್ರಶ್ನೆ ಈಗ ಕರ್ನಾಟಕದ ರಾಜಕೀಯ ಕೇಂದ್ರ ಬಿಂದುವಾಗಿದೆ. ಒಟ್ನಲ್ಲಿ ಸಿದ್ದು ಡಿಕೆಶಿ ಶೀತಲ ಸಮರವು ಇದು ವ್ಯಕ್ತಿಗಳ ನಡುವಿನ ಸಂಘರ್ಷವಲ್ಲ, ಇದು ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಸಂಸ್ಕೃತಿ, ನಾಯಕತ್ವ ನಿರ್ಧಾರ ಪ್ರಕ್ರಿಯೆ ಮತ್ತು ಶಿಸ್ತು ವ್ಯವಸ್ಥೆಯ ಮೇಲೆ ಉದ್ಭವಿಸಿರುವ ಪ್ರಶ್ನೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತ ಸ್ಥಿರತೆ ಮತ್ತು ಅನುಭವವನ್ನ ತಮ್ಮ ಬಲವಾಗಿ ಮುಂದಿಟ್ಟುಕೊಂಡಿದ್ರೆ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಂಘಟನೆ, ಶ್ರಮ ಮತ್ತು ಸಂಖ್ಯಾಬಲವನ್ನ ತಮ್ಮ ಅಸ್ತ್ರವಾಗಿ ಬಳಸುತ್ತಿದ್ದಾರೆ. ಆದ್ರೆ ಈ ಎರಡು ಶಕ್ತಿಗಳ ಮಧ್ಯೆ ಸ್ಪಷ್ಟ ಗಡಿ ಎಳೆಯದ ಹೈಕಮಾಂಡ್ನ ಮೌನವೇ ಶಾಸಕರ ಅತಿರೇಕದ ಹೇಳಿಕೆಗಳಿಗೆ ಅವಕಾಶ ನೀಡಿದೆ. ಈ ಸ್ಥಿತಿ ಮುಂದುವರೆದ್ರೆ ನಾಯಕತ್ವ ಬದಲಾವಣೆ ಆಗುವುದಕ್ಕಿಂತಲೂ ಮೊದಲು ಸರ್ಕಾರದ ವಿಶ್ವಾಸ ಅರ್ಹತೆ ಮತ್ತು ಪಕ್ಷದ ಶಿಸ್ತು ಕಸಿಯುವ ಅಪಾಯ ಹೆಚ್ಚು. ಕರ್ನಾಟಕ ರಾಜಕೀಯದ ಈ ಶೀತಲ ಸಮರದ ಅಂತ್ಯ ಕೇವಲ ಯಾರು ಮುಖ್ಯಮಂತ್ರಿ ಎಂಬ ಪ್ರಶ್ನೆಗೆ ಉತ್ತರ ನೀಡುವುದಲ್ಲ, ಅದು ಕಾಂಗ್ರೆಸ್ ಪಕ್ಷದ ಒಳಗಿನ ಅಧಿಕಾರ ಸಂಸ್ಕೃತಿ, ಹೈಕಮಾಂಡ್ನ ಹಿಡಿತ ಮತ್ತು ಸರ್ಕಾರದ ನೈತಿಕ ಬಲ ಎಷ್ಟು ದೃಢವಾಗಿದೆ ಎಂಬುದನ್ನ ಪರೀಕ್ಷಿಸುವ ಕ್ಷಣವಾಗಲಿದೆ. ಸಿದ್ದರಾಮಯ್ಯ ತಮ್ಮ ಅನುಭವ ಮತ್ತು ಆಡಳಿತ ಸ್ಥಿರತೆಯನ್ನ ಕವಚವನ್ನಾಗಿ ಬಳಸುತ್ತಿದ್ರೆ, ಡಿಕೆ ಶಿವಕುಮಾರ್ ತಮ್ಮ ಸಂಘಟನಾ ಶಕ್ತಿ ಮತ್ತು ಸಂಖ್ಯಾ ಬಲವನ್ನು ಅಸ್ತ್ರವನ್ನಾಗಿ ಹಿಡಿದಿದ್ದಾರೆ. ಇದು ಕೇವಲ ನಾಯಕತ್ವ ಬದಲಾವಣೆಯ ಕಥೆಯಲ್ಲ, ಇದು ಸರ್ಕಾರದ ಭವಿಷ್ಯ, ಸಮುದಾಯದ ರಾಜಕೀಯ ದಿಕ್ಕು ಮತ್ತು ಮುಂದಿನ ಚುನಾವಣೆಯ ನೆಲೆಯನ್ನು ನಿರ್ಧರಿಸಬಹುದಾದ ಘಟ್ಟ. ಹೀಗಾಗಿ ಈಗ ನೋಡಬೇಕಿರುವುದು ಒಂದೇ, ಈ ಶೀತಲ ಸಮರದಲ್ಲಿ ಯಾರು ಗೆಲ್ಲುತ್ತಾರೆ ಎಂಬುದಕ್ಕಿಂತ ಕಾಂಗ್ರೆಸ್ ಸರ್ಕಾರ ಎಷ್ಟು ಬಲವಾಗಿ ಹೊರಬರುತ್ತದೆ. ಕರ್ನಾಟಕ ರಾಜಕೀಯ ಮುಂದಿನ ಅಧ್ಯಾಯ ಇದೇ ನಿರ್ಧರಿಸಲಿದೆ. ಹಾಗಾದ್ರೆ ನಿಮಗೆ ಏನ್ ಅನಿಸ್ತಿದೆ? ಸಿಎಂ ಬದಲಾವಣೆ ಆಗ್ಬೇಕಾ ಅಥವಾ ಈಗಿನ ಸರ್ಕಾರಕ್ಕೆ ಸ್ಟೆಬಿಲಿಟಿ ಕೊಡ್ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ.